ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಬಳ್ಳಾವರ ಗ್ರಾಮಘಟ್ಟದ ಕರ್ನಾಟಕ ಸಂಘಕ್ಕೆ ಉಪಾಧ್ಯಕ್ಷರು ನಾವು ಹಾಗೂ ರೈತರು. ನಮ್ಮದು ಒಂದು 100 ಟಿ ಸಿ ಐತ್ರಿ. ಆ ಟಿ ಸಿ ಸುಟ್ಟಿತ್ತು. ಟಿ ಸಿ ಸುಟ್ಟಿಂದ ಒಂದು 15-20 ದಿನ ನಾವು ಆಫೀಸ್ಗೆ ನಿರಂತರವಾಗಿ ಬರೋದು ಹೋಗೋದು, ರೈತರು ಹೊಸಪಟ್ಟು ಬರೋದು ಹೋಗೋದು ಮಾಡಿದ್ವಿ. ಆದರೆ ಯಾವುದೇ ಕಾರಣಕ್ಕೂ ನಮ್ಗೆ ಯಾವ ಅಧಿಕಾರಿಗಳು ಸ್ಪಂದಿಸಲೇ ಇಲ್ಲ. ನಾವು ನಿರಂತರವಾಗಿ 15-20 ದಿನ ಅನಿವಾರ್ಯತೆ ಬಂದ್ವಿ. ಲಾಸ್ಟಿಗೆ ನಾವು ನಮ್ಮ ತಾಲೂಕಾಧ್ಯಕ್ಷರಾದಂಥ ಅಶೋಕ್ ಹಾರೇವಾಳ ಅವರ ನೇತೃತ್ವದಲ್ಲಿ ಅವ್ರಿಗೆ ಭೇಟಿಯಾಗಿ ನಮ್ಮ ಸಮಸ್ಯೆಗಳನ್ನು ಹೇಳಿದಾಗ ಅವರು ನಮ್ಮ ಸಮಸ್ಯೆಗಳಿಗೆ ಪಾಲಿಸಿ ನಡಿ ನಾವು ಬರ್ತೇವೆ ಸ್ಟೇಷನ್ ಬಂದು ಅವರು ಸರ್ವಡ ಮಾತಾಡಿ ಅವ್ರು ನಮ್ಮ ಟಿ ಸಿ ಕೊಡಿಸಿದ್ರು. ಒಂದು 15-20 ದಿನ ಅವಾಗ ಹೋಯ್ತು. ಅಧ್ಯಕ್ಷರು ಬಂದು ಟಿ ಸಿ ಕೊಡಿಸಿದ್ರು. ಮುಂದೆ ಅದು ಟಿ ಸಿ ಒಂದು 4-5 ದಿನ ಬರಲೇ ಇಲ್ಲ ಸರ್. ಬಂದು ಟಿ ಸಿ ಕೊಡಿಸಿ ಯಾವ ಮೋಟ್ರು ಚಲೋ ಆಗ್ತಾ ಇಲ್ಲ. ಒಂದು 7-8 ದಿನ ಅಂತ ಆ ಟಿ ಸಿ ಸುಟ್ಟೇ ಬಿಡ್ತಾರೆ. ಆ ಟಿ ಸಿ ಸುಟ್ಟಿನ ಮತ್ತೆ ಈಗ 7 ದಿನ ಸರ್ ಟಿ ಸಿ ಬರ್ಲಾತ್ತೇವೆ. ರಿಟರ್ನ್ ಟಿ ಸಿನೇ ಕೊಡ್ತಾ ಇಲ್ಲ. ನಾವು ಬರೀ ರೈತರು ಸತತವಾಗಿ ರೈತರು 7-8 ದಿನ ಆಯ್ತು ಇವಾಗ. ಅಂದ್ರೆ ಅದೊಂದು 15-20 ದಿನ, ಇದು 7 ದಿನ, ಒಂದು ತಿಂಗಳಾಯ್ತು ಸರ್. ಈಗ ಹೊಲದಾಗ ಮೆಣಸಿಕಾಯಿ, ಉಳ್ಳಾಗಡ್ಡಿ, ತೊಗರಿ, ದ್ರಾಕ್ಷಿ ಎಲ್ಲ ಬೆಳೆದಿದ್ದೀವಿ. ಮಳೆ ಅಂತೂ ಆಗ್ತಾಯಿಲ್ಲ. ಇವಾಗ ಅವ್ಕೆ ನೀರು ಬಿಡ್ಬೇಕಂದ್ರೆ ಟಿ ಸಿ ಇಲ್ಲ. ದನಕರುಗಳಿಗೆ ನೀರು ಕುಡಿಯೋದು ದೊಡ್ಡ ಸಮಸ್ಯೆ ಆಗೈತಿ. ಹೀಗಾಗಿ ದಯವಿಟ್ಟು ಇದನ್ನು ಈಗ ನೀವು ಅಧಿಕಾರಿಗಳ ಭೇಟಿ ಆದ್ರಲ್ಲ, ಏನು ಹೇಳಿದ್ರು ಅವರು? ಅಧಿಕಾರಿಗಳ ಭೇಟಿಗೆ ಕೊಡ್ತೀವಿ, ನೀವು ಬೇರೆ ನಂಬರ್ ಆಗಿಲ್ಲ, ನಿಂದ್ರೆ ಅವರ್ ಕಾರ್ಡ್ ಆಗಿಲ್ಲ, ನಿಂದಿರ್ಬೇಕು ಅಂತೇಳಿ ಏನೂ ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಅದಕ್ಕೆ ಮತ್ತೆ ಅಧ್ಯಕ್ಷರನ್ನ ಭೇಟಿಯಾಗಿದ್ದೀವಿ, ಕರ್ಕೊಂಡ್ಬಂದಿದ್ದೀವಿ. ಅದಕ್ಕೆ ಇವಾಗ ನೋಡ್ಬೇಕೇನು ಹೇಳ್ತಾರೆ ರೈತರು. ಇವರು ಸರ್ಕಾರಿ ಸುತ್ತೋಲೆ ಏನದ 72 ತಾಸಿನಾಗ ರೈತರಿಗೆ ಟಿ ಸಿಯನ್ನು ಕೊಡಬೇಕು. ಇಲ್ಲಿ 350 ಬಫರ್ ಸ್ಟಾಕ್ ಟಿ ಸಿ ಅದಾವೆ. 350 200 ಸುಟ್ಟವಂದ್ರೆ ಇಮಿಡಿಯೇಟ್ಲಿ ಅವಾಗ ಕೊಟ್ಬಿಟ್ರೆ ಮುಗಿದು ಹೋಗಿತ್ತು 3 ದಿನದ ಒಳಗಾಗಿ. ಇವ ಮಾರ್ಕೊಂಡನ. ಯಾಕೆ ಬಫರ್ ಸ್ಟಾಕ್ ಟಿ ಸಿ ಎಲ್ಲಿ ಹೋದು ಅವು ತನಿಖೆ ಆಗ್ಬೇಕಂತೇಳಿ ಎಸ್ ಸಿ ಅವ್ರ ಜೋಡಿ ಇಟ್ಟೋತನ ವಿವಾದಗಳು ಆಗ್ಯಾವ. ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಯಾವುದೇ ದಾಖಲಾತಿ ಇಲ್ಲದೆ ಹೋರಾಟ ಎಂದೂ ಮಾಡಿಲ್ಲ. ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದ ಪತ್ರಕರ್ತರಿಗೆ ಕರೆಸಿ ನಾವು ಮರುದಿವಸ ಮತ್ತು ಕ್ಷಮೆಯನ್ನು ಯಾಚನೆ ಮಾಡಿದ ನನಗೆ ಫೋನ್ ಮುಖಾಂತರ. ಇದನ್ನ ಯಾಕೆ ಡಾಂಬ್ರೀಕರಣ? ಇವ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾನೆ ಅನ್ನೋದು ಎತ್ತಿ ತೋರಿಸ್ಲಕತ್ತದ. ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ಲಾಕತ್ತಾನ. ನಾ ಮಿನಿಸ್ಟ್ರಿಗೆ ಹೇಳೀನಿ, MLA ಅವ್ರಿಗೆ ಹೇಳೀನಿ, ಅವ್ರಿಗೆ ಗೊತ್ತೈತೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಬರೀ ಅವ್ರ ಹೆಸರು ಹೇಳೋದು, ಅಂಜಿಕೆ ಹಾಕೋದು, ಸಸ್ಪೆಂಡ್ ಮಾಡ್ತೀನಿ ಅನ್ನೋದು ಸೆಕ್ಷನ್ ಆಫೀಸರ್ಗೆ, ಯಾರಿಗೆ ಬೇಕಾದ ಸಿಕ್ಕರೆ ಯೋಜನೆದವ್ರಿಗೆ ಮಾರೋದು, ಮತ್ತು ಯಾವ ಟಿ ಸಿ ವೈಯಕ್ತಿಕ ಟಿ ಸಿ ಹೊಡಿತಾನೆ ಅವ್ರಿಗೆ ಸಿರಿಕೆ ಮಾರೋದು. ಹೀಗಾಗಿ ನಮ್ಮ ಬೊಪ್ಪರ್ ಟಿ ಸಿ ಯಾರಿಗೆ ಕೊಡಂತೇ ಇಲ್ಲದು. ಸರ್ಕ್ಯುಲೇಷನ್ ಅದ. ರೈತರಿಗೆ ಸುಟ್ಟಾಗ ಮಾತ್ರ ಹಳೆ ಟಿ ಸಿಯನ್ನು ಇಳಿಸ್ಕೊಡೋದು, ಹೊಸ ಟಿ ಸಿಯನ್ನು ಕೊಡೋದು 72 ತಾಸಿನಾಗ. ಸುಮಾರು 1 ತಿಂಗಳು 6 ದಿನ ಕಳೆದ್ರು ಇವರು ಟಿ ಸಿ ಮುಟ್ಸಿಲ್ಲಪ್ಪ ಅಂದ್ರೆ ಇದ್ರ ಬೊಬ್ಬರ್ ಟಿ ಸಿ ಸ್ಟಾಕನ್ನು ಮಾರ್ಯಾನತ್ತಿರೋ ಅದಾವತ್ತಿರೋ ಇಷ್ಟ್ರ ಮ್ಯಾಗ ಅರ್ಥ ಮಾಡ್ಕೊರಿ. ಮತ್ತು MD ಮೇಡಮ್ ಅವರು ಈಗ ಟ್ರ್ಯಾಪ್ ಆಗಿ 1ನೇ ತಾರೀಕಿಗೆ ಟ್ರ್ಯಾಪ್ ಆಗ್ಯಾನ. ಇವತ್ತು 9 ದಿನ ಆಯ್ತವ ಟ್ರ್ಯಾಪ್ ಆಗಿ. ದುಡ್ಡು ಕೇಳಿದಕ್ಕೆ ಟ್ರ್ಯಾಪ್ ಆಗಿ ಈಗ ಪ್ರಪ್ಪನ ಆಗ್ರಹದಲ್ಲಿ ಕಂಬಿ ಎಣ್ಸಕತ್ತಾನ. ಆದರೆ ಇಲ್ಲಿ ತನಕ ಸಸ್ಪೆಂಡ್ ಆರ್ಡ್ರ್ MD ಅವರು ಮಾಡಿಲ್ಲ. MD ಮೇಡಮ್ ಅವರಾಗಿರ್ಬೋದು, ಬೆಂಗಳೂರು MD ಅವರಾಗಿರ್ಬೋದು. ಇಂಥ ಕರ್ನಾಟಕದಲ್ಲಿ ಎಲ್ಲಿ ಆಗದಂಥ ಅನ್ಯಾಯ ಬಸವ ಜನ್ಮಸ್ಥಳ ಬಸವನ ಬಾಗೇಡಿ ಪಟ್ಟಣದಲ್ಲಿ ಆಗ್ಯದಪ್ಪ ಅಂದ್ರೆ ಇದಕ್ಕೆ ಸಚಿವರು ಮುತುವರ್ಜಿ ವಹಿಸಿ ಆ MD ಅವ್ರ ಜೋಡಿ ಮಾತಾಡಿ ಅವ್ನು ಸಸ್ಪೆಂಡ್ ಮಾಡಿಸಿ ಅವನಿಗೆಲ್ಲ ತನಿಖೆ ತಂಡ ರಚನೆ ಮಾಡಿ ಎಲ್ಲೆಲ್ಲಿ ಅವ್ಯವಹಾರ ಆಗ್ಯದ ಅದನ್ನು ಸೂಕ್ತ ಕಾನೂನು ರೀತಿ ಕ್ರಮ ಜರುಗಿಸಿ ಅವನ ನೌಕರಿಯಿಂದೇ ಡ್ಯೂಜಲ್ ಮಾಡಬೇಕು. ಸರ್ಕಾರದಿಂದ ಅಕ್ರಮ ದುಡ್ಡನ್ನು ಇವ ಬೇನಾಮಿ ಆಸ್ತಿಗಳನ್ನು ಏನು ಮಾಡ್ಕೊಳೋಣ ಅವೆಲ್ಲ ಸರ್ಕಾರ ಹಳ್ಳಿ ವಶಪಡಿಸಿಕೊಂಡು ಸರ್ಕಾರನ ಒಂದು ಶಕ್ತಿಯನ್ನು ತೋರಿಸಬೇಕು. ಇಲ್ಲದಿದ್ದರೆ ನಿಮ್ಮ ಹೆಸ್ಕಾಂ ಇಲಾಖೆ ಯಾರೂ ನಂಬಲಾರ್ದಂತ ಆಗ್ಬಿಡ್ತದ. ಅಧಿಕಾರಿಗಳನ್ನು ಯಾರೂ ನಂಬಲಾರ್ದಂಗೆ ಆಗ್ಬಿಡ್ತದ. ನೀವೊಬ್ಬರು ಏಜೆಂಟ್ರು ದಲ್ಲಾಳಿಗಳಾಗಿ ಕೆಲಸ ಮಾಡ್ಲಕತ್ತೀರಿ. ಅದಕ್ಕೆ SC ಅವರು ಏನು ಬಂದಿರಲ್ಲ, ಈಗ ಬರೋದೇ ನೀವು ಒಂದು 4-5 ದಿನ ಪತ್ರಿಕೆ ಮರುದಿವಸ ಬಂದಿದ್ದೀರಪ್ಪ ಅಂದ್ರೆ ಎಲ್ಲ ರೈತರ ಸಮಸ್ಯೆ ಬಗೆಹರಿತಿತ್ತು. ಅಲ್ಲಿ ಗದಗ ತರಿಸಿದೆ, ಮುಧೋಳ ತರಿಸಿದೆ, ಹುಬ್ಬಳ್ಳಿ ತರಿಸಿದೆ. ಈಗ ಓಡಾಡಕತ್ತೀರಿ 1 ತಿಂಗಳು 6 ದಿನ ಆಗ್ಯಾವ ಟ್ರ್ಯಾಪ್ ಆಗಿಂದ. ನಿಮ್ಮ ವಿರೋಧನೂ ಹೋರಾಟ ಮಾಡ್ತೀವಿ ನಾವು. MD ಅವರು ಹುಬ್ಬಳ್ಳಿ ಮೇಡಮ್ MD ಅವ್ರಿಗೆ ಮಾಹಿತಿ ನೀಡೀನಿ, ಅವ್ರ ಸರಿಕೆ ಬಂದು ಹೋಗಿಲ್ಲ. ಈ SC ಅವರು ಏನು SC ಅವ್ರು ಇವತ್ತು ಬಂದಾರಲ್ಲ, ಇಂಜಿಗೇರಿ ಅವರು
ಇವು ಮೊದಲೇ ಬರಬೇಕಾಗಿತ್ತು. ಇವತ್ತು ಒಂದು ತಿಂಗಳು 6 ದಿವಸ ಆಗಿಂದ ಬಂದು ಕಿಸಿಂದ ಈಗೆಲ್ಲ ಆ ಕಡೆ ಎಮ್ ಡಿ ಅವ್ರು ಹೇಳತ್ತೆ ಟಿ ಸಿ ತರಿಸಿ ಮಾಡತ್ತೀರಿ. ಅವ್ರು ನೋಟಿಸ್ ಕೊಟ್ಟಿರಿ ಅಂತ ಹೇಳ್ತೀರಿ. ಸ್ಥಳಕ್ಕೆ ಬರಬೇಕಲ್ಲ. ಜಿಲ್ಲೆ ಪ್ರಮುಖರಪ್ಪ ಅಂದ್ರೆ ಹೆಸ್ಕಾಂ ಇಲಾಖೆ ಪ್ರಮುಖರಪ್ಪ ಅಂದ್ರೆ ಸ್ಥಳಕ್ಕೆ ಬಂದು ಯಾಕೆ ಈ ಪ್ರಾಬ್ಲಮ್ ಆಗ್ಯದ ಏನಾಗ್ಯದ ಮುಂದೆ ಸಾಲ್ವ್ ಮಾಡೋಂಥ ಶಕ್ತಿ ಈ ಅಧಿಕಾರಿಗಳಿಗೆ ಬೇಕು. ಇವತ್ತು ಬಂದಾರತ್ತೇಳಿ ನಿನ್ನೆ ತಾನೇ ಅವ್ರ ಜೋಡಿ ಮಾತಾಡೀನಿ. ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಅವ್ನು ಸಸ್ಪೆಂಡ್ ಮಾಡಿಸಿ ಇದನ್ನು ತನಿಖೆ ಮಾಡಿಸಿ ಮತ್ತು ಅವ್ನ ಬೇನಾಮಿ ಆಸ್ತಿಗಳನ್ನು ತನಿಖೆ ಮಾಡಿಸ್ರಿ. ಅವ್ನ ವಂಶಾಪಗಳು ಬೇರೆದವ್ರ ಹೆಸರಲ್ಲಿ ಅದಾವು. ಮಿಲಿಯನ್ ಗಟ್ಟಲೆ ದುಡ್ಡನ್ನು ಮಾಡ್ಯಾನ. ಮತ್ತು ರಾಜಕಾರಣಿಗಳ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಕಿಸಿಂದ ಆಟ ಆಡಕತ್ತಾನ. ನಾ ಅಷ್ಟು ದುಡ್ಡು ಕೊಟ್ಟೀನಿ, ಏನು ಮಾಡ್ತಾನ? ನಾ ಅವ್ರಿಗೆ ಶಾಸಕರಿಗೆ ಅಷ್ಟು ಕೊಟ್ಟೀನಿ, ಇವ್ರಿಗೆ ಇಷ್ಟು ಕೊಟ್ಟೀನಿ, ಆ ದೊಡ್ಡ ಎಮ್ ಡಿ ಮೇಡಮ್ಗೆ ಇಟ್ಟು ಕೊಟ್ಟೀನಿ, 6 ಲಕ್ಷ ಕೊಟ್ಟೀನಿ, ನನ್ನ ಮನೆದಿನ ಜೋಳ ಗೋಧಿ ಹೊಕ್ಕೋ ಅಂತ ಹೇಳ್ತಾನ. ಇಂಥವೆಲ್ಲವನ್ನು ಪಬ್ಲಿಕ್ ಮುಂದೆ ಹೇಳ್ಕೊತಾವ. ನನ್ನ ಕೈಯಾಗ ಎಲ್ಲ ಸಿಕ್ಕೊಂಡ್ಬಿಟ್ಟಾರ, ಇವ್ರೇನು ಹಾರಾಡ್ತಾರ ಅವ್ನು ಲೆಕ್ಕದಾಗದಾನ. ಅನುಕಂಪ ತೋರಿಸ್ತಾನ. ಅವ್ನು ಕಾಲಿಲ್ಲ ಅಂತೇಳಿ 3 ಸರಿ ಟ್ರ್ಯಾಪ್ ಆಗಿ ಹಿಂದಕ್ಕೆ, ಇದು 4ನೇ ಸರಿ ಟ್ರ್ಯಾಪ. ಇವು ಕಾಲಿಲ್ಲಾರ್ದವ್ರು ಮಾಡೋ ಕೆಲಸ, ಮಾಡೋ ಕೆಲಸ. ಅನುಕಂಪತ್ತ ನಡ್ಯಾಕೊರ್ಲತ್ತ ನಾವು ಏನೋ ಅರೇಂಜ್ಮೆಂಟ್ ಮಾಡ್ತೇವತ್ತ. ಈ ಸುಭಾಷ್ ನಾಸಿ ಅವ್ರು ಇಲ್ಲೇ ಅದಾರ. 3 ತಿಂಗಳ ಹಿಂದೆ ಬಂದು ಹೋದವು. ನಾವು 1 ದಿನ ಬಂದಿಲ್ಲ, ಒಂದು ಕಾಲ್ ಮಾಡಿಲ್ಲ, ಒಂದು ಕಿರುಕುಳ ನೀಡಿಲ್ಲ, ಒಂದು ಏನೂ ಇಲ್ಲ. ಸುಳ್ಳು ಮಾಹಿತಿ ಕೊಟ್ಟು ಮರುದಿವ್ಸ ರಾತ್ರಿ ಫೋನ್ ಮಾಡಿ ಕಿಸಿಂದ ನೀವು ಬೀಗರು ನನ್ನ ತಪ್ಪಾಗ್ಯದ ಅಂತ ಇಂಥ ಹೇಳಿಕೆಯನ್ನು ನೀಡ್ತಾನೆ ಇವ ಚಿಲ್ಲರ. ಎಷ್ಟು ಚಿಲ್ಲರದ ಇವ್ನು ಯಾಕೆ ಇಟ್ಕೊಂಡಾರಪ್ಪ ಅಂದ್ರೆ ಇದು ಹಿಂಡ್ಲಾಕತ್ತದ ಎಮ್ಮೆ. ಇವು ಒಬ್ಬ ಲೈಮನ್ನು ಬಿಡೋದಿಲ್ಲ, ಒಬ್ಬ ಸೆಕ್ಷನ್ ಆಫೀಸರು ಬಿಡೋದಿಲ್ಲ, ಒಬ್ಬ ಅಧಿಕಾರಿಗಳನ್ನು ಬಿಡೋದಿಲ್ಲ. ಎಲ್ಲರಿಗೆ ಅಂಜಿಕೆ ಹಾಕೋದು, ಧಮಕಿ ತೋರಿಸೋದು, ಸಚಿವರ ಹೆಸರು ಯೂಸ್ ಮಾಡೋದು. ಸಚಿವರದು ಮತ್ತು ಸಂಯುಕ್ತ ಪಾಟೀಲ್ ಅವ್ರದ್ದು ಇವ್ರದ್ದು ಹೆಸರು ಯೂಸ್ ಮಾಡಿಕಿಸಿಂದ ಅದಕ್ಕೆ ಸರ್ಕಾರ ಎಮ್ ಡಿ ಅವರು ಇಬ್ಬರು ಎಮ್ ಡಿ ಅವರು, ಹುಬ್ಬಳ್ಳಿ ಎಮ್ ಡಿ ಅವರು, ಬೆಂಗಳೂರು ಎಮ್ ಡಿ ಅವರು ಈಗ ಪರಪ್ಪನಗರದಲ್ಲಿ ನೀವು ಶೀಘ್ರದಲ್ಲೇ ಅವನ್ನ ಸಸ್ಪೆಂಡ್ ಮಾಡಿ ತನಿಖೆಗೆ ಆಗ್ರಹಕ್ಕೆ ಒಳಪಡಿಸ್ಬೇಕಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ರೈತರಿಗೆ ನ್ಯಾಯ ಸಿಕ್ಕದ. ಇವತ್ತಿನಿಂದ ಎಲ್ಲ ಸ್ವಚ್ಛ ಮಾಡಿಸಿದ್ವಿ ಟಿ ಸಿ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ದಾಖಲೆ ಸಮೇತ ಹೋರಾಟ. ನೀವು ಯಾರು ದಾಖಲೆ ಇಲ್ಲಲ್ಲ, ಪ್ರತಿಯೊಂದು ಪಿಕ್ಚರ್ ನನ್ನ ಬಳಿ ದಾಖಲೆ ಸಮೇತ ಹಚ್ಚಿ ಮತ್ತೆ ಲೋಕಾಯುಕ್ತ ಕೇಸ್ ಮಾಡಿ ಬಂದೀನಿ. 4 ಮಂದಿ ಮ್ಯಾಗೂ ಮಾಡಿ ಬಂದೀನಿ. ಇನ್ನು 4 ಭ್ರಷ್ಟ ಅಧಿಕಾರಿಗಳ ಮೇಲೂ ನಾನು ಹೊಳ್ಳಿ ಲೋಕಾಯುಕ್ತ ಕೇಸ್ ಬೆಂಗಳೂರಿಗೆ ಹೋಗಿ ಲೋಕಾಯುಕ್ತ ಕೇಸ್ ಮಾಡೀನಿ. ಇವ್ರು ಏನಾದರೂ 2 ದಿನದಲ್ಲಿ ಏನಾದರೂ ಇವರು